ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಪ್ರಾವಿ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು ಬೇಬಿ ಎಸೆನ್ಷಿಯಲ್ ಮೆಡಿಕಲ್ ಕಿಟ್ ಕ್ಯಾರಿ ಬಗ್ಗೆ. ಮಾಡ್ತೀನಿ, ಯಾವ್ದು ಯೂಸ್ ಮಾಡ್ತೀನಿ, ಯಾವುದಕ್ಕೆ ಅಂತ ಎಲ್ಲ ಹೇಳ್ತೀನಿ ಇವತ್ತು. ಈವನ್ ನಾವೇನಾದ್ರೂ ಟ್ರಾವೆಲ್ ಮಾಡುವಾಗ ಎಲ್ಲಾದ್ರೂ ಹೋದಾಗ ಹಳ್ಳಿ ಕಡೆ ಎಲ್ಲಾನು ಸಿಗಲ್ಲ. ಸೊ ಡಾಕ್ಟರ್ ಒಂದ್ಸಲಿ ಸಜೆಸ್ಟ್ ಮಾಡಿರೋದು ನಾನು ಕಂಟಿನ್ಯೂ ಮಾಡ್ಬೇಕಂದ್ರೆ ಪದೇ ಪದೇ ಹೋದಾಗೂ ಕೂಡ ಅದೇ ಪ್ರಾಡಕ್ಟ್ಸ್ನ ಕೊಡ್ತಿರ್ತಾರೆ ನಮಗೆ. ಬೇಬಿ ಇದ್ದಾಗ ಮಾತ್ರ ಮಿಸ್ ಮಾಡೋಕೆ ಇಲ್ಲ. ಒನ್ ಡೇಗೂ ಹೋಗ್ತಾ ಇದೀವಿ ಅಂದ್ರೆ ಇದೆಲ್ಲ ತಗೊಂಡು ಹೋಗ್ಲೇಬೇಕಾಗುತ್ತೆ. ಸಿಯಾ ಆಟ ಮಾಡ್ತಿದ್ದೆ ಸಿಯಾ. ಫಸ್ಟ್ ಒನ್ನು ಅಲ್ಟ್ರಾ D3 ಇದೆ ಅಲ್ಲ, ಇದನ್ನ ಡೈಲಿ ಹಾಕ್ಬೇಕಲ್ವಾ 1 year ವರ್ಗ. ಸೊ ಅದಕ್ಕೆ ಇದನ್ನ ತಗೊಂಡು ಹೋಗ್ಲೇಬೇಕು, ಜೊತೆಗೆ ಇರ್ಲೇಬೇಕು. ನಾನು ಆಲ್ ಕಿಟ್ನು ಕೂಡ ಕ್ಯಾರಿ ಮಾಡ್ತೀನಿ, ಎಲ್ಲಿಗೆ ಹೋದ್ರೂ ಕ್ಯಾರಿ ಮಾಡ್ತೀನಿ. ಇದಿಷ್ಟು ಫಸ್ಟ್ ಒನ್ ಈ ತರ ಬಾಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಎಲ್ಲ ಮೆಡಿಸಿನ್ಸ್ ಇದರಲ್ಲಿ ಇಟ್ಕೋಬಹುದು ಈ ತರ ಬಾಕ್ಸ್ ಅಲ್ಲಿ. ಇದು ವುಡ್ವರ್ಡ್ಸ್ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇದು ವುಡ್ವರ್ಡ್ಸ್. ನೆಕ್ಸ್ಟ್ ರ್ಯಾಂಡ್ ಟ್ಯೂಬ್ ಅಂತ, ಇದು ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದಾಗ ತುಂಬಾ ಅಳ್ತಾ ಇರ್ತಾರಲ್ವಾ, ಹೊಟ್ಟೆಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಗ್ಯಾಸ್ಟ್ರಿಕ್ಗೆ ರ್ಯಾಂಡ್ ಟ್ಯೂಬ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ನನ್ನ ಡಾಕ್ಟರ್ ಬಂದು ಸಿಯಾಗೆ, ನನ್ನ ಬೇಬಿಗೆ, ಎಕ್ಸ್ಪೆಷಲಿ ನನ್ನ ಬೇಬಿಗೆ ಇದನ್ನ ನಾನು ಯೂಸ್ ಮಾಡ್ತಿದ್ದೀನಿ. ರ್ಯಾಂಡ್ ಟ್ಯೂಬ್ ಅಲ್ಟ್ರಾ D3 ಗೊತ್ತಲ್ವಾ, 1 year ವರ್ಗ ಹೋಗ್ತೀನಿ. ದೆನ್ ಕೋಲಿಕೈಟ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಬೇಬಿಲಿ ಹೊಟ್ಟೆಲಿ ಏನಾದ್ರು ತುಂಬಾ ಪ್ರಾಬ್ಲಮ್ ಆದಾಗ, ಅವ್ರು ಅಳ್ತಾ ಇರ್ತಾರೆ, ಕಿರಿಕಿರಿ ಮಾಡಿದಾಗೆಲ್ಲ ಇದು ತುಂಬಾ ಯೂಸ್ ಆಗಿದೆ ನನ್ನ ಬೇಬಿಗೆ. ತುಂಬಾ ಒಳ್ಳೇದು. ಏನಾದ್ರು ಹೊಟ್ಟೆಲಿ ಪ್ರಾಬ್ಲಮ್ ಇದ್ರೆ ಮಾತ್ರ ಕೋಲಿಕೈಡ್ನ ಯೂಸ್ ಮಾಡಿ. ಇದು ಕೂಡ ಡಾಕ್ಟರ್ ಕೂಡ ಇದನ್ನೇ ಸಜೆಸ್ಟ್ ಮಾಡೋದು, ಕೋಲಿಕೈಡ್. ಪ್ಯಾರಾಸೆಟಮಲ್ ಬಂದು ಫೀವರ್, ಕೋಲ್ಡ್ ಅಂಡ್ ಕಾಫ್ ಎಲ್ಲದಕ್ಕೂ ಬರುತ್ತೆ ಇದು. ಅಲ್ಲಿ ವ್ಯಾಕ್ಸಿನೇಷನ್ ಅಲ್ಲಿ ತುಂಬಾ ಜ್ವರ ಬರುತ್ತಲ್ವಾ ಮಕ್ಕಳಿಗೆ, ಅದು ಕಾಮನ್. ಆ ಟೈಮಲ್ಲಿ ತುಂಬಾ ಸುಸ್ತಾಗ್ತಾರೆ, ತುಂಬಾ ಕಿರಿಕಿರಿ ಮಾಡ್ತಾರೆ, ಜ್ವರ ಅಂತೂ ಬೆಂಕಿ ತರ ಇರುತ್ತೆ. ಆ ಟೈಮಲ್ಲಿ 4 hours-ಗೆ 1 time ನಾನು ಈ ಪ್ಯಾರಾಸೆಟಮಲ್ನ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ವರ್ಕ್ ಆಗಿದೆ. 1 time ಹಾಕಿದ ತಕ್ಷಣ ತಣ್ಣಗಾಗ್ಬಿಡೋದು ಮೈಯೆಲ್ಲ ಹೊರಡು ಈ ತರ. ಇದು ಪ್ಯಾರಾಸೆಟಮಲ್ ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಮತ್ತೆ ಡೋಲೋ ಎರಡು ಕೂಡ ಸೇಮ್. ಈವನ್ ಡೋಲೋ ಕೂಡ ನನ್ನ ಹತ್ರ ಇದೆ. ಎಲ್ಲಾನು ನಾನು ಕ್ಯಾರಿ ಮಾಡ್ತೀನಿ, ಎಲ್ಲಾನು ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ. ಡೋಲೋ, ಪ್ಯಾರಾಸಿಟಮಲ್ ಅಂಡ್ ಫೆಬ್ರಿಕ್ ಪ್ಲಸ್ 3 ಥಿಂಗ್ಸ್ ಸೇಮ್. ಸೊ ಎಲ್ಲಾನು ಇದೆ. ಸಿನಾರೆಸ್ಟ್ ಬಂದು ಎಕ್ಸ್ಪೆಷಲಿ ಕಾಫ್, ಕೋಲ್ಡ್ ಎರಡಕ್ಕೂ ಯೂಸ್ ಆಗುತ್ತೆ. ಸಿನಾರೆಸ್ಟ್ ನಾನು ಇವಳಿಗೆ ತುಂಬಾ ಶೀತ ಆದಾಗೆಲ್ಲ ಈ ಡ್ರಾಪ್ಸ್ನೇ ಹಾಕೋದು. ಕಂಟಿನ್ಯೂ ಮಾಡಿದ್ದೀನಿ ಇದನ್ನ ಕಂಟಿನ್ಯೂ ಮಾಡಿ. ಮಕ್ಕಳು ತುಂಬಾ ಇರಿಟೇಷನ್ ಮಾಡ್ಕೋತಿರ್ತಾರೆ ನೆಗಡಿ ಆದಾಗೆಲ್ಲ. ಮಲ್ಕೊಂಡಾಗ ಅವ್ರಿಗೆ ಮಲ್ಕೊಳಕ್ ಆಗ್ತಾ ಇರಲ್ಲ, ಉಸಿರಾಡೋಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಗುರ್ಗುರ್ ಅಂತ ನಮ್ಗೆ ಸೌಂಡ್ ಬರ್ತಾ ಇರುತ್ತೆ, ಅವ್ರಿಗೆ ಹೇಳಕ್ ಆಗಲ್ವಲ್ಲ. ಸೊ ಈ ಡ್ರಾಪ್ಸ್ನ ಹಾಕ್ಲೇಬೇಕು. ಅವಾಗ ನಸಲ್ ಡ್ರಾಪ್ಸ್ ಹಾಕ್ತೀನಿ ನಾನು. 0 to 3 months 3 ಡ್ರಾಪ್ಸ್, ಹಾಗೆ 6 months ಆದಮೇಲೆ 5 ಡ್ರಾಪ್ಸ್ನ ಹಾಕಬೇಕು. ನಾನು ಹಾಕ್ತಾ ಇದ್ದೀನಿ ಎಕ್ಸ್ಪೆಷಲಿ ನನ್ನ ಮಗಳಿಗೆ. ಹಾಗೆ ಬೇಬಿ ರಬ್ನ ಏನಕ್ಕೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಗೊತ್ತಿರುತ್ತೆ. ವ್ಯಾಕ್ಸಿನೇಷನ್ ಆದಾಗ ಆ ಸೈಡ್ ತುಂಬಾ ಸ್ವೆಲ್ಲಿಂಗ್ ಆಗಿರುತ್ತೆ. ಆ ಸ್ವೆಲ್ಲಿಂಗ್ ಆಗಿರೋ ಜಾಗಕ್ಕೆ ಇದನ್ನ ತಗೊಂಡು ಈ ತರ 2 ಸಲ ಈ ತರ ರಬ್ ಮಾಡಿದ್ರೆ ಅದು 2 days ಅಲ್ಲೇ ಕಡಿಮೆ ಆಗುತ್ತೆ. ನನ್ನ ಮಗಳಿಗೆ ಇದುವರೆಗೂ ಯಾವ ವ್ಯಾಕ್ಸಿನೇಷನ್ ಅಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಬೇಬಿ ರಬ್ ಅಜಿತ್ರಾ ಮಿಷಿನ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ಇದನ್ನ ಹಾಕಬೇಕು. ಆಂಟಿಬಯೋಟಿಕ್ನ ತುಂಬಾ ಯೂಸ್ ಮಾಡಬಾರ್ದು, ಡಾಕ್ಟರ್ ಹೇಳಿದ್ರೆ ಮಾತ್ರ ಹಾಕಬೇಕು. ನಾನು ಇದನ್ನು ಎಮರ್ಜೆನ್ಸಿ ಇಟ್ಕೊಂಡಿದ್ದೀನಿ. ತುಂಬಾ ಕಾಫ್ ಕಡಿಮೆ ಆಗಿಲ್ಲ, 5 days ವರ್ಗ ಆದ್ರೂ ಕಡಿಮೆ ಆಗಿಲ್ಲ ಅಂತ ಆವಾಗ ಮಾತ್ರ 3 ml ರಾತ್ರಿ ಅಷ್ಟೇ ಇದನ್ನ ಯೂಸ್ ಮಾಡ್ಬೇಕು. ಇದನ್ನ ಹಾಕ್ತೀನಿ. ಮತ್ತೆ ಆಸ್ತಕೈಂಡ್ ಅಂತ, ಇದು ಕೆಮ್ಗೆ ತುಂಬಾ ಕೆಮ್ತಾ ಇರ್ತಾರಲ್ವಾ, ಆಸ್ತಕೈಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸಿನಾರೆಸ್ಟ್, ಆಸ್ತಕೈಂಡ್ನ ಅದು ಕೋಲ್ಡ್ಗೆ, ಇದು ಕೆಮ್ಗೆ. ಇದು ಕೆಮ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗಿದೆ ನನ್ನ ಮಗಳಿಗೆ. ಇದೆಲ್ಲಾನು ನಾನು ಕ್ಯಾರಿ ಮಾಡ್ತೀನಿ. ಆಯ್ತು, ಈ ತರ ಬಾಕ್ಸ್ ಇಟ್ಕೊಂಡು ಇವನ್ ನಾವೆಲ್ಲೂ ಸಿಂಗಲ್ ಆಗಿ ಹೋದಾಗ ಕೂಡ ಫೋನಲ್ಲಿ ಒಂದು ಆಲ್ಬಮ್ ತರ ಇವ್ರ ಮೆಡಿಸಿನ್ಸ್ ಎಲ್ಲ ಫೋಟೋಸ್ ಇಟ್ಕೊಂಡ್ರು ನಮ್ಗೆ ಯೂಸ್ ಆಗುತ್ತೆ. ಕ್ಯಾರಿ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಈ ಹಳ್ಳಿ ಕಡೆ ಎಲ್ಲಿ ಸಿಗಲ್ವೋ ಅಲ್ಲೆಲ್ಲ ನಾನು ಕ್ಯಾರಿ ಮಾಡ್ತೀನಿ. ಈ ತರ ಮೊಬೈಲ್ ಅಲ್ಲಂತೂ ಯಾವಾಗ್ಲೂ ಇರುತ್ತೆ ಆಲ್ಬಮ್ ತರ. ಎಕ್ಸ್ಪೆಷಲಿ ನನ್ನ ಮಗಳಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದಕ್ಕೆ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಒಂದ್ಸಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ಪ್ರಾಡಕ್ಟ್ ನಿಮಗೆ ಯಾವುದು ಹೇಳಿರ್ತಾರೋ ಅದನ್ನೇ ಕಂಟಿನ್ಯೂ ಮಾಡಿ. ಇವತ್ತಿನ ಲಾಗ್ ಬಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹೇಳು ಸಿಯಾ.
Please like, share and subscribe. Bye bye.